ನಮಸ್ಕಾರ. ಇವತ್ತು ಒಂದು ಭಾರತ ಸಂವಿಧಾನ ಅಂತಕ್ಕಂಥ ವಿಷಯದ ಮೇಲೆ ಒಂದು ಮುಖ್ಯವಾಗಿರ್ತಕ್ಕಂತಹ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದು ಅಂತಂದಾಗ ಭಾಗ 5 ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಭಾಗ 5ನಲ್ಲಿ ಬರ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂತಂದಾಗ ಕೇಂದ್ರ ಸರ್ಕಾರ. ಈಗ ಆಲ್ರೆಡಿ ಚರ್ಚೆ ಮಾಡಿದ್ವಿ ನಾವು. ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಅಂತ ಬಂದಾಗ ಇಲ್ಲಿ ಯಾವ್ಯಾವ ಅಂಶಗಳು ಬರ್ತವೆ ಅಂತಂದರೆ ರಾಷ್ಟ್ರಪತಿ ಅಂತಕ್ಕಂತಹ ಅಂಶ ಬರುತ್ತೆ. ಅದೇ ರೀತಿಯಾಗಿ ಯಾವುದು ಅಂತಂದಾಗ ಉಪರಾಷ್ಟ್ರಪತಿ ಅಂತಕ್ಕಂತಹ ಒಂದು ಅಂಶ ಬರುತ್ತೆ. ಪ್ರಧಾನಮಂತ್ರಿ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಸಂಸತ್ತು ಅಂತ ಬರುತ್ತೆ. ಸಂಸತ್ತು ಅಂತಂದರೆ ಮತ್ತೆ ಇಲ್ಲಿ 2 ಸದನ ಬರ್ತವೆ. ಯಾವುದು ಅಂತಂದಾಗ ಈ ಒಂದು ಲೋಕಸಭೆ, ಇನ್ನೊಂದು ಯಾವುದು ಅಂತಂದಾಗ ರಾಜ್ಯಸಭೆ ಅಂತಕ್ಕಂಥದ್ದು ಬರುತ್ತೆ. ಅದೇ ರೀತಿಯಾಗಿ ನಂತರ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದಾಗ ಲೋಕಸಭಾ ಸ್ಪೀಕರ್ ಅಂತಕ್ಕಂಥವ್ರು, ಲೋಕಸಭಾ ಸ್ಪೀಕರ್ ಅಂತಕ್ಕಂತಹ ವಿಷಯದ ಬಗ್ಗೆ ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ ಯಾರು ಅಂತಂದಾಗ ಅಟಾರ್ನಿ ಜನರಲ್ ಅಂತಕ್ಕಂಥವ್ರು, CAG ಅಂತಕ್ಕಂಥವ್ರು, ಇನ್ನೊಂದು ಯಾವುದು ಅಂತಂದಾಗ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು. ಇಷ್ಟು 5ನೇ ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಈಗ ಆಲ್ರೆಡಿ 5ನೇ ಭಾಗದ ಒಂದು ಟಾಪಿಕ್ ಯಾವುದು ಅಂತಂದಾಗ ಭಾರತದ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂತಹ ಒಂದು ಟಾಪಿಕ್ ಇದೆ. ನಮ್ಮ ಚಾನಲನ್ನು ವೀಕ್ಷಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದಾಗ ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂತಂದರೆ ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂಥದ್ದು. ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂಥ ಬಂದಾಗ ಇಲ್ಲಿ ಉಪರಾಷ್ಟ್ರಪತಿ ಅಂತಕ್ಕಂತಹ ಒಂದು ಬಂದಾಗ ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂತಹ ಹುದ್ದೆ ಅಂತಕ್ಕಂಥದ್ದು, ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ನಾವೇನು ಅಂತಂದಾಗ ಅಮೇರಿಕದ ಯಾವುದು ಅಂತಂದಾಗ ಅಮೇರಿಕದ ಉಪಾಧ್ಯಕ್ಷ ಹುದ್ದೆಯನ್ನು ಹೊಂದುತ್ತೆ. ಅಮೇರಿಕಾದಲ್ಲಿ ಹೆಂಗೆ ಅಧ್ಯಕ್ಷ ಅಂತಕ್ಕಂಥವನು ಸ್ಥಾನ ಖಾಲಿ ಆದರೆ ಉಪಾಧ್ಯಕ್ಷ ಅಂತಕ್ಕಂಥವನು ಅಧ್ಯಕ್ಷತೆ ವಹಿಸ್ತಾನೆ ಅಥವಾ ರಾಷ್ಟ್ರಾಧ್ಯಕ್ಷನಾಗ್ತಾನೆ. ಅದೇ ರೀತಿಯಾಗಿ ಭಾರತದ ಉಪರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆ ಅಮೇರಿಕದ ಉಪಾಧ್ಯಕ್ಷ ಹುದ್ದೆಯನ್ನು ಹೋಲ್ತಕ್ಕಂಥ ಕಂಡುಬರುತ್ತೆ. ಅದೇ ರೀತಿಯಾಗಿ ಈ ಉಪರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆ ವಾರೆಂಟ್ ಆಫ್ ಪ್ರೆಸಿಡೆನ್ಸಿ ಅಂತ ಬರುತ್ತೆ. ವಾರೆಂಟ್ ಆಫ್ ಪ್ರೆಸಿಡೆನ್ಸಿ ಅಂತಕ್ಕಂಥದ್ದು. ಈ ವಾರೆಂಟ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಬರ್ತಕ್ಕಂತಹ ಹುದ್ದೆಗಳಲ್ಲಿ ಈ ಒಂದು 1ನೇ ಹುದ್ದೆ ಯಾರು ಅಂತಂದಾಗ ರಾಷ್ಟ್ರಪತಿಗಳು, 2ನೇ ಹುದ್ದೆ ಯಾರು ಅಂತಂದಾಗ ಉಪರಾಷ್ಟ್ರಪತಿಗಳು. ವಾರೆಂಟ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಅಂದರೆ ದೇಶದ ಪ್ರಥಮ ಪ್ರಜೆ ಅಂದರೆ ಯಾರು ಅಂತಂದಾಗ ರಾಷ್ಟ್ರಪತಿಗಳು, ದೇಶದ 2ನೇ ಪ್ರಜೆ ಯಾರು ಅಂತಂದಾಗ ಉಪರಾಷ್ಟ್ರಪತಿಗಳು ಅಂತ ಗೊತ್ತಿರಬೇಕು. ಅದೇ ರೀತಿ 3ನೇ ಪ್ರಜೆ ಯಾರು ಅಂತಂದಾಗ ಪ್ರಧಾನಮಂತ್ರಿ ಅಂತಕ್ಕಂಥ ಗೊತ್ತಿರಬೇಕು. ವಾರೆಂಟ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಪ್ರಧಾನಿಯ ಸ್ಥಾನ 3ನೇದು, ವಾರೆಂಟ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 2ನೇ ಸ್ಥಾನ ಯಾವುದು ಅಂತಂದಾಗ ಉಪರಾಷ್ಟ್ರಪತಿಗಳು. ಅದೇ ರೀತಿಯಾಗಿ ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂತಹ ಹುದ್ದೆ ಅಮೇರಿಕಕ್ಕೂ ಮತ್ತು ಭಾರತಕ್ಕೆ ಇರತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ ಈ ಒಂದು ಅಮೇರಿಕದಲ್ಲಿ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ಕೊಟ್ಟರೆ, ಆಕಸ್ಮಿಕವಾಗಿ ಮರಣಪ್ಪಿದರೆ ಉಳಿದಿರತಕ್ಕಂಥ ಅವಧಿಗೆ ಉಪರಾಷ್ಟ್ರಪತಿ ಏನಾಗ್ತಾನೆ ಅಂತಂದಾಗ ಈ ಒಂದು ಅಧ್ಯಕ್ಷನಾಗಿ ಮುಂದುವರಿತಾನೆ. ಬಟ್ ಭಾರತದಲ್ಲಿ ಹಂಗಿಲ್ಲ. ಭಾರತದಲ್ಲಿ ಹೆಂಗೆ ಅಂತಂದಾಗ ಈ ಒಂದು ಭಾರತದ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥ ರಾಜೀನಾಮೆ ನೀಡಿದರೆ ಅಥವಾ ಮರಣಪ್ಪಿದರೆ 6 ತಿಂಗಳವರೆಗೆ ಮಾತ್ರ ಈ ಒಂದು ಉಪರಾಷ್ಟ್ರಪತಿಗಳೇನಾಗ್ತಾರೆ ಅಂತಂದಾಗ ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ. ಅದು ಗೊತ್ತಿರಬೇಕು ನಮಗೆ. ಅರ್ಥಾಯ್ತಾ? ಅದೇ ರೀತಿಯಾಗಿ ಬಂದಾಗ ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳನ್ನು ಓದಬೇಕಾಗಿದೆ ನಾವು. ಈ ಒಂದು ಉಪರಾಷ್ಟ್ರಪತಿ ಅಂತಕ್ಕಂಥದ್ದು ಯಾವ ಒಂದು ಅನುಗುಣವಾಗಿ ನಮಗೆ ಪ್ರಶ್ನೆಗಳು ಕೇಳ್ತಾರೆ. ಸುಲಭವಾಗಿ ಒಂದು ಸಂವಿಧಾನ ಅಂತ ಬಂದ ತಕ್ಷಣವೇ ಎಷ್ಟೋ ಒಂದು ಅಭ್ಯರ್ಥಿಗಳಿಗೆ ಏನು ಅಂತಂದಾಗ ವಿಧಿ ಅಂತಕ್ಕಂಥ ಅಂಶ ಬಂದರೆ ಏನೋ ಒಂಥರ ಹೆಂಗೆ ನೆನಪಿಟ್ಕೋಬೇಕು ಅಂತಕ್ಕಂಥದ್ದು. ಆಗ ಒಂದು ಸುಲಭವಾಗಿ ನಾವು ನೆನಪಿಟ್ಕೊಳ್ತಕ್ಕಂತಹ ಒಂದು ವಿಧಾನವನ್ನು ಹೇಳ್ತಾ ಇದ್ದೀವಿ ನಾವು. ಏನಂದಾಗ ನಾವು ಸರಳವಾಗಿ ಏನಂದಾಗ ಉಪರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಅಂತ ಬರ್ತವೆ. 63, 64, 65, 66, 67, 68 ಈ ಒಂದು 69ನೇ ವಿಧಿಗಳು. ಇಷ್ಟು ನೆನಪಿದ್ರೆ ಸಾಕು. ನಾನು ಅದರ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ಅದ್ರ ಪ್ರಕಾರ ಅಂದರೆ ನೀವು ಮತ್ತೆ ರಿವಿಷನ್ ಮಾಡಲಿಕ್ಕೆ ಏನಾಗುತ್ತೆ ಅಂತಂದಾಗ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ರಿವಿಷನ್ ಮಾಡಬೇಕು ಅಂತಂದಾಗ ಈ 63, 64, 65, 66, 67, 68, 69 ಪದ ಪಡ್ಕೊಂಡು ಅದು ಏನು ಹೇಳುತ್ತೆ ಅಂತ ಒಂದು ಸ್ವಲ್ಪ ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಕೊನೆವರೆಗೆ ಏನಾಗುತ್ತೆ ಅಂತಂದಾಗ ನೆನಪಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈ 63ನೇ ವಿಧಿ ಅಂತಕ್ಕಂಥದ್ದು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿದೆ. ಅಂದರೆ ಉಪರಾಷ್ಟ್ರಪತಿ ಅಂತಕ್ಕಂತಹ ಹುದ್ದೆ ಇದೊಂದು ಎಂತಹ ಹುದ್ದೆ ಅಂತ ಗೊತ್ತಿರಬೇಕು ಅಂತಂದಾಗ ಸಂವಿಧಾನಾತ್ಮಕವಾಗಿರತಕ್ಕಂತಹ ಹುದ್ದೆ ಅಂತ ಗೊತ್ತಿರಬೇಕು.
ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಇದೊಂದು ಎಂತಹ ಹುದ್ದೆ ಅಂತಂದ್ರೆ ಸಂವಿಧಾನಾತ್ಮಕವಾಗಿರತಕ್ಕಂತಹ ಹುದ್ದೆ. ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಇದೊಂದು ಎಂತಹ ಹುದ್ದೆ ಅಂತಂದ್ರೆ ಸಂವಿಧಾನಾತ್ಮಕವಾಗಿರತಕ್ಕಂತಹ ಹುದ್ದೆ ಅಂತ ಗೊತ್ತಿರಬೇಕು. ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿರತಕ್ಕಂಥ ಹುದ್ದೆ. ಅಂದ್ರೆ ಉಪರಾಷ್ಟ್ರಪತಿಯನ್ನು ಕಡ್ಡಾಯವಾಗಿ ನೇಮಕ ಮಾಡಲೇಬೇಕು ಅಂತಕ್ಕಂಥ ನಿಯಮ ಇದೆ. ಅದೇ ರೀತಿಯಾಗಿ ಸಂವಿಧಾನದ 64ನೇ ವಿಧಿ ಅಂತಕ್ಕಂಥದ್ದು 64ನೇ ವಿಧಿ ಇಲ್ಲಿ ಉಪರಾಷ್ಟ್ರಪತಿ ಅಂತಕ್ಕಂತಹ ಅಂಶದ ಬಗ್ಗೆ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವ ಸಂದರ್ಭದಲ್ಲಿ ಸಹ ಈ ಒಂದು ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತಂದ್ರೆ, ಸಭಾಪತಿಗಳು ಯಾರು ಅಂತಂದ್ರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಅದು ಬಿಟ್ಟು ಏನಂದಾಗ ರಾಜ್ಯಸಭೆಗೆ ಉಪಸಭಾಪತಿಯನ್ನು ನಾವೇನ್ ಮಾಡ್ತೀವಿ ಅಂತಂದಾಗ ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ಬಟ್ ಅಧ್ಯಕ್ಷ ಮಾತ್ರ ಯಾವಾಗಲೂ ಯಾರಾಗಿರ್ತಾರೆ ಅಂತಂದಾಗ ಈ ಒಂದು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಉಪರಾಷ್ಟ್ರಪತಿಗಳೇ ಆಗಿರ್ತಕ್ಕಂಥ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಸಂವಿಧಾನದ 65ನೇ ವಿಧಿ ಅಂತಕ್ಕಂಥದ್ದು ಇಲ್ಲಿ 2 ಅಂಶಗಳು ತಿಳಿಸುತ್ತೆ. 2 ಅಂಶಗಳು ಏನು ಅಂತಂದಾಗ ಈ ಒಂದು ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸ ಮಾಡ್ತಾರೆ. ಉಪರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ ಅಂತಂದಾಗ ಈ ಒಂದು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಖಾಲಿ ಆಗ್ಬೋದು ಅಂತಂದಾಗ ದೀರ್ಘಕಾಲಿಕ ರಜೆ ಅಂತಕ್ಕಂಥದ್ದು. ಯಾವುದೊಂದಾಗ ದೀರ್ಘಕಾಲಿಕ ರಜೆಯ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರಪತಿಗಳು ಯಾವುದೋ ಕಾರಣಕ್ಕಾಗಿ ಯಾವುದೋ ಒಂದು 15 ದಿನ, ಈ ಒಂದು ತಿಂಗಳು 2 ತಿಂಗಳು, ಈ ಒಂದು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು 15 ದಿನ ರಷ್ಯಾ ಪ್ರವಾಸಕ್ಕೆ ಹೋಗಿದ್ರು. ಅದೇ ರೀತಿಯಾಗಿ ಒಂದ್ಸಲ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು 2 ತಿಂಗಳ ಆರೋಗ್ಯದ ಒಂದು ಕಾಯಿಲೆಯಿಂದ ಈ ಒಂದು ಅನಾರೋಗ್ಯದಿಂದ 2 ತಿಂಗಳ ರಜೆ ಹಾಕಿದ್ರು. ಅಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಏನಾಗಿದ್ರು ಅಂತಂದಾಗ ಹಂಗಾಮಿ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಂದನೇದ್ದು ಯಾವುದು ಅಂತಂದಾಗ ದೀರ್ಘಕಾಲಿಕ ರಜೆ ಅಂತಕ್ಕಂಥದ್ದು. ಎರಡನೇದ್ದು ರಾಷ್ಟ್ರಪತಿಗಳು ರಾಜೀನಾಮೆ ನೀಡಿದ್ರೆ ಅಂತ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳೇನಾಗ್ತಾರೆ ಅಂತಂದಾಗ ಹಂಗಾಮಿ ರಾಷ್ಟ್ರಪತಿಗಳಾಗ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಈ ಒಂದು ಮರಣಪ್ಪಿದ್ರೆ, ಆಕಸ್ಮಿಕವಾಗಿ ರಾಷ್ಟ್ರಪತಿಗಳು ಮರಣಪ್ಪಿದ್ರೆ ಆ ಸಂದರ್ಭದಲ್ಲಿ ಈ ಒಂದು ಉಪರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತಂದಾಗ ಈ ಒಂದು 6 ತಿಂಗಳವರೆಗೆ ಅಥವಾ 6 ತಿಂಗಳವರೆಗೆ ನಾವು ಏನ್ ಮಾಡಬೇಕು, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿಕೋಬೇಕು. ಅಲ್ಲಿವರೆಗೆ ಏನಾಗಿರ್ತಾರೆ ಅಂತಂದಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಬೇರೆ ಇಂಪಾರ್ಟೆಂಟ್ ಏನತಕ್ಕಂಥ ಅಂಶ ಏನು ಅಂತಂದಾಗ ಈ ಒಂದು ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದಾರೆ. ಸರಿಯಾಗಿ ಕೇಳಿರಲಿ, ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದಾಗ ರಾಷ್ಟ್ರಪತಿ ಪಡೆಯುವ ಎಲ್ಲಾ ಒಂದು ಸವಲತ್ತುಗಳನ್ನ ಪಡೆಯುತ್ತಾರೆ. ರಾಷ್ಟ್ರಪತಿ ಚಲಾಯಿಸುವ ಎಲ್ಲ ಅಧಿಕಾರಗಳನ್ನ ಯಾರು ಚಲಾಯಿಸುತ್ತಾರೆ ಅಂತಂದಾಗ ಉಪರಾಷ್ಟ್ರಪತಿಗಳು ಚಲಾಯಿಸುತ್ತಾರೆ. ಅಂದ್ರೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿ ಆಗಿದ್ದಾಗ ರಾಷ್ಟ್ರಪತಿ ಪಡೆಯುವ ಎಲ್ಲಾ ಸವಲತ್ತುಗಳನ್ನು ಪಡಿತಾರೆ, ಜೊತೆಗೆ ರಾಷ್ಟ್ರಪತಿ ಚಲಾಯಿಸತಕ್ಕಂಥ ಎಲ್ಲ ಅಧಿಕಾರಗಳನ್ನ ಚಲಾಯಿಸುತ್ತಾರೆ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಒಂದು ಉಪರಾಷ್ಟ್ರಪತಿಗಳ ವೇತನ ಮತ್ತು ಸವಲತ್ತುಗಳು ಅಂತಕ್ಕಂಥದ್ದು, ಉಪರಾಷ್ಟ್ರಪತಿಗಳ ವೇತನ ಮತ್ತು ಸವಲತ್ತುಗಳು ಅಂತಕ್ಕಂಥದ್ದು ಈ ಒಂದು ಉಪರಾಷ್ಟ್ರಪತಿಗಳ ವೇತನ ಅಂತ ಬಂದಾಗ ಇವರಿಗೆ ಮಾಸಿಕ ವೇತನ, ಉಪರಾಷ್ಟ್ರಪತಿ ಇರತಕ್ಕಂತಹ ಮಾಸಿಕ ವೇತನ 3.5 ಲಕ್ಷ. ಎಷ್ಟು ಅಂತಂದಾಗ 3.5 ಲಕ್ಷ ಅಂತಕ್ಕಂಥದ್ದು ಮಾಸಿಕ ವೇತನ ಇರುತ್ತೆ. 3.5 ಲಕ್ಷ ಮಾಸಿಕ ವೇತನ ಇರುತ್ತೆ. ಅದಾದರೆ ಇವ್ರಿಗೊಂದು ಅಧಿಕೃತ ನಿವಾಸ ಇರುತ್ತೆ. ಯಾರಿಗೆ ಅಂತಂದಾಗ ಉಪರಾಷ್ಟ್ರಪತಿಗಳಿಗೆ ಅಧಿಕೃತ ನಿವಾಸ ಇರುತ್ತೆ. ಆಕಸ್ಮಿಕವಾಗಿ ಹಂಗಾಮಿ ರಾಷ್ಟ್ರಪತಿ ಆಗಿದ್ದಾಗ ರಾಷ್ಟ್ರಪತಿ ಪಡಿತಕ್ಕಂತಹ ವೇತನವನ್ನ, ಸವಲತ್ತುಗಳನ್ನ ಯಾರು ಅಂತಂದಾಗ ಉಪರಾಷ್ಟ್ರಪತಿಗಳು ಪಡಿತಕ್ಕಂಥದ್ದು ಗೊತ್ತಾಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಅಂತಕ್ಕಂಥ ಟಾಪಿಕ್ ಯಾವುದು ಅಂತಂದಾಗ ಅರ್ಹತೆ ಅಂತಕ್ಕಂಥದ್ದು. ಉಪರಾಷ್ಟ್ರಪತಿಗಳ ಅರ್ಹತೆ ಅಂತ ಬಂದಾಗ ಈಗ ಸಂವಿಧಾನದ 66ನೇ ವಿಧಿ ಅಂತಕ್ಕಂಥದ್ದು ಉಪರಾಷ್ಟ್ರಪತಿ ಆಗ್ಬೇಕಿರ್ತಕ್ಕಂತಹ ಹುದ್ದೆಗೆ ಏನು ಅಂತಂದಾಗ ಅರ್ಹತೆಗಳ ಬಗ್ಗೆ ತಿಳಿಸುತ್ತೆ. ಹುದ್ದೆಗೆ ಉಪರಾಷ್ಟ್ರಪತಿ ಆಗ್ಬೇಕು ಅಂತಕ್ಕಂತಹ ಹುದ್ದೆಗೆ ಇರತಕ್ಕಂತಹ ಅರ್ಹತೆ ಅಂತಕ್ಕಂಥದ್ದು. ಮೊದಲನೇ ಅರ್ಹತೆ ಏನು ಅಂತಂದಾಗ ಭಾರತದ ಪ್ರಜೆಯಾಗಿರಬೇಕು ಅಂತಕ್ಕಂಥದ್ದು.
ಉಪರಾಷ್ಟ್ರಪತಿ ಆಗಬೇಕು ಅಂದರೆ ಮೊದಲನೇದಾಗಿ ಇರಬೇಕಂತ ಭಾರತದ ಪ್ರಜೆ ಆಗಿರಬೇಕು. ಎರಡನೇದು ಏನು ಅಂತಂದಾಗ 35 ವರ್ಷ ವಯಸ್ಸಾಗಿರಬೇಕು. ನಾವು ಯಾವುದೇ ಕಾರಣಕ್ಕಾಗಿ ಮತ್ತೆ ರಾಷ್ಟ್ರಪತಿ 35, ಉಪರಾಷ್ಟ್ರಪತಿ 30 ಬರೆಯಂಗಿಲ್ಲ. 35 ವರ್ಷ ವಯಸ್ಸಾಗಿರಬೇಕು. ಯಾಕೆ ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳೇನಾಗ್ಬೋದು, ರಾಷ್ಟ್ರಪತಿಗಳಾಗಿ ಅಧಿಕಾರ ಸ್ವೀಕರಿಸಬಹುದು. ಹಾಗಾಗಿ ಇವರ ಅವಧಿ ಏನಾಗಿರುತ್ತೆ ಅಂತ, ಇವರ ಒಂದು ವಯೋಮಿತಿ ಅಂತಕ್ಕಂಥದ್ದು 35 ವರ್ಷ ಆಗಿರಬೇಕು ಅಂತಕ್ಕಂಥದ್ದು. ನಂತರ ಮೂರನೇದು ಏನು ಅಂತಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ, ಕೇಂದ್ರ ಮತ್ತು ರಾಜ್ಯದ ಅಡಿಯಲ್ಲಿ ಬರ್ತಕ್ಕಂತಹ ಲಾಭದಾಯಕ ಹುದ್ದೆ ಏನ್ ಮಾಡಬಾರ್ದು, ಹೊಂದಿರಬಾರ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಹೊಂದಿದ್ರೆ ಏನ್ ಮಾಡಬೇಕು ಅಂತಂದಾಗ ಈ ಒಂದು ಉಪರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಕ್ಕಿಂತ ಮುಂಚಿತವಾಗಿ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ಉಪರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಕ್ಕಿಂತ ಮುಂಚೆ ಆ ಹುದ್ದೆಗೆ ಏನ್ ಮಾಡಬೇಕು ಅಂತಂದಾಗ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಒಂದು ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರ್ದು. ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗ ಅಂತಂದಾಗ ಇಲ್ಲಿ ಸಂಸತ್ತು ಅಂತ ಬಂದಾಗ ಎರಡು ಅಂಶಗಳು ಬರ್ತವೆ. ಒಂದು ಯಾವುದು ಅಂತಂದಾಗ ಲೋಕಸಭೆ ಸದಸ್ಯನಾಗಿರಬಾರ್ದು, ಜೊತೆಗೆ ರಾಜ್ಯಸಭೆಯ ಸದಸ್ಯನಾಗಿರಬಾರ್ದು. ರಾಜ್ಯ ಶಾಸಕಾಂಗ ಅಂತ ಬಂದಾಗ ವಿಧಾನಸಭೆ ಸದಸ್ಯನಾಗಿರಬಾರ್ದು, ನಂತರ ವಿಧಾನ ಪರಿಷತ್ತಿನ ಸದಸ್ಯನಾಗಿರಬಾರ್ದು. ಒಂದ್ ವೇಳೆ ಆಗಿದ್ರೆ ಏನ್ ಮಾಡಬೇಕು ಅಂತಂದಾಗ ಅವರು ಉಪರಾಷ್ಟ್ರಪತಿ ಆಗ ಪ್ರಮಾಣ ವಚನ ಸ್ವೀಕರಿಸಿದ ಮುಂಚಿತವಾಗಿ ಅವ್ರು ಏನ್ ಮಾಡಬೇಕು, ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ಇದು ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಸೇಮ್ ರಾಷ್ಟ್ರಪತಿಗಿರ್ತಕ್ಕಂಥ ಇನ್ನೊಂದು ಇರ್ತಕ್ಕಂಥದ್ದು, ಮಾನಸಿಕ ಅಸ್ವಸ್ಥ, ಅಪರಾಧಿ, ಇನ್ನೊಂದು ಆರ್ಥಿಕ ದಿವಾಳಿ ಆಗಿರಬಾರದು. ನಾವು ಆಲ್ರೆಡಿ ರಾಷ್ಟ್ರಪತಿ ವಿಷಯಕ್ಕೆ ಬಂದಾಗ ಚರ್ಚೆ ಮಾಡಿದ್ದೇವೆ. ನಾವು ಮಾನಸಿಕ ಅಸ್ವಸ್ಥ ಅಂತ ನನಗೆ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇವನು ವಿಚಲಿತನ ಆಗಬಾರ್ದು ಅಂತಕ್ಕಂಥದ್ದು, ಅಪರಾಧ ಹಿನ್ನೆಲೆಯಿಂದ ಬಂದಿರಬಾರ್ದು ಅಂತಕ್ಕಂಥದ್ದು, ಆರ್ಥಿಕ ದಿವಾಳಿ ಆಗಿರಬಾರ್ದು ಅಂತಕ್ಕಂಥದ್ದು. ಅದರಿಂದ ಕೊನೆಯದೊಂದು ಯಾವುದು ಅಂತಂದಾಗ ಈ ಒಂದು ರಾಜ್ಯಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆ ಹೊಂದಿರಬೇಕು. ನಾವು ರಾಷ್ಟ್ರಪತಿ ಅಂತ ಬಂದಾಗ ಅಲ್ಲಿ ಇದೇ ಪದಗಳನ್ನು ಬೆಳೆ ಮಾಡಿದ್ವಿ. ಇಲ್ಲಿಂದಾಗ ಲೋಕಸಭೆ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕಂತ ಹೇಳಿದ್ರೆ, ನಾವು ಉಪರಾಷ್ಟ್ರಪತಿ ಆಗಬೇಕು ಅಂತಂದಾಗ ರಾಜ್ಯಸಭೆಯ ಸದಸ್ಯನಾಗಲು ಹೊಂದಿರತಕ್ಕಂಥ ಅರ್ಹತೆ ಹೊಂದಿರಬೇಕು. ಯಾಕೆ ಅಂತಂದ್ರೆ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಹಂಗಾಗಿ ರಾಜ್ಯಸಭೆ ಸದಸ್ಯನಾಗಲು ಹೊಂದಿರತಕ್ಕಂಥ ಅರ್ಹತೆಯನ್ನ ಹೊಂದಿರತಕ್ಕದ್ದು. ಇದು ಒಂದನೇದು ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರ್ದು, ನಂತರ ಮಾನಸಿಕ ಅಸ್ವಸ್ಥ, ಅಪರಾಧಿ ಮತ್ತು ಆರ್ಥಿಕ ದಿವಾಳಿ ಆಗಿರಬಾರ್ದು. ಇನ್ನೊಂದು ಯಾವುದು ಅಂತಂದಾಗ ರಾಜ್ಯಸಭೆ ಸದಸ್ಯನಾಗಲು ಹೊಂದಿರತಕ್ಕಂಥ ಅರ್ಹತೆಯನ್ನ ಹೊಂದಿರಬೇಕು. ನಂತರ ಇದೇ 66ನೇ ವಿಧಿ ಅಂತಕ್ಕಂಥದ್ದು, ತಿಳಿಸುತ್ತೆ. ಇನ್ನೊಂದು ಯಾವುದಂದಾಗ ಉಪರಾಷ್ಟ್ರಪತಿಗಳ ಯಾವುದ್ರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ಚುನಾವಣೆ ಬಗ್ಗೆ ತಿಳಿಸುತ್ತೆ. ಉಪರಾಷ್ಟ್ರಪತಿಗಳ ಚುನಾವಣೆ ಅಂತ ಬಂದಾಗ ಉಪರಾಷ್ಟ್ರಪತಿಗಳನ್ನು ಹೆಂಗ್ ಆಯ್ಕೆ ಮಾಡ್ತೀವಿ ಅಂತಂದಾಗ ಪರೋಕ್ಷ ವಿಧಾನದ ಮೂಲಕ ಆಯ್ಕೆ ಮಾಡ್ತೀವಿ. ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡತಕ್ಕಂತಹ ಒಂದು ಮಂಡಳಿಯನ್ನ ನಿರ್ವಚನ ಮಂಡಳಿ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಸ್ವಲ್ಪ ಇದು ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ನಿರ್ವಚನ ಮಂಡಳಿ ಅಂದ್ರೆ ಚುನಾವಣಾ ಮಂಡಳಿ ಅಂತ ಅರ್ಥ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರು ಭಾಗವಹಿಸ್ತಾರೆ ಅಂತಂದಾಗ ಚುನಾವಣೆಯಲ್ಲಿ ಇಲ್ಲಿ 2 ಸದನಗಳು ಯಾವಂದಾಗ ಲೋಕಸಭೆ, ನಂತರ ಲೋಕಸಭೆ ಮತ್ತು ಇನ್ನೊಂದು ಯಾವ್ದಂದಾಗ ರಾಜ್ಯಸಭೆಯ ಏನಂದಾಗ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ. ಅಲ್ಲಿ ಏನು ಅಂತಂದಾಗ ರಾಷ್ಟ್ರಪತಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸಿದರೆ, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಭಾಗವಹಿಸಲು ಕಂಡು ಬರ್ತಾ ಇದೆ. ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ನೇರವಾಗಿ ವ್ಯಕ್ತಿ ಅಂತಕ್ಕಂಥ ನಾಮಿನೇಷನ್ ಕೊಡಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತಂದಾಗ 20 ಜನ ಏನಿರಬೇಕು, ಸೂಚಕರಿರಬೇಕು. ನಂತರ 20 ಜನ ಏನ್ ಮಾಡಬೇಕು ಅಂತಂದಾಗ ಅನುಮೋದಕರಿರಬೇಕು.
20 ಜನ ಸೂಚಕರಿರಬೇಕು, ನಂತರ 20 ಜನ ಏನ್ ಮಾಡಬೇಕು ಅಂತಂದಾಗ ಅನುಮೋದಕರಿರಬೇಕು. ಈ ಸೂಚಿತ ಮತ್ತು ಅನುಮೋದಿತಗೊಂಡಂತ ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಮೊದಲು RBI ನಲ್ಲಿ ಏನ್ ಮಾಡಬೇಕು ಅಂತಂದಾಗ ಠೇವಣಿಯನ್ನು ಇಡಬೇಕು. ಎಷ್ಟು ಇಡಬೇಕು ಠೇವಣಿ ಅಂತಂದಾಗ 15,000 ರೂಪಾಯಿ ಹಣವನ್ನ RBI ನಲ್ಲಿ ಠೇವಣಿ ಇಡಬೇಕು. ಈ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಯಾರು ಅಂತಂದಾಗ ಸಂಸತ್ತಿನ ಎಲ್ಲಾ ಸದಸ್ಯರು ಎಲ್ಲಾ ಸದಸ್ಯರು ಹೆಂಗ್ ಆಯ್ಕೆ ಮಾಡ್ತಾರೆ ಅಂದಾಗ ಗುಪ್ತ ಮತದಾನದ ಮೂಲಕ ಏನ್ ಮಾಡ್ತಾರೆ ಅಂತಂದಾಗ ಆಯ್ಕೆ ಮಾಡುತ್ತಾರೆ. ಇತ್ತೀಚೆಗೆ 2025ರಲ್ಲಿ ಯಾರು ಅಂತಂದಾಗ ಈಗಿರತಕ್ಕಂತಹ ಉಪರಾಷ್ಟ್ರಪತಿ ಯಾರು ಅಂತಂದಾಗ CP ರಾಧಾಕೃಷ್ಣನ್ ಅಂತಕ್ಕಂಥವರು ಆಯ್ಕೆಯಾಗಿದ್ದಾರೆ. CP ರಾಧಾಕೃಷ್ಣನ್ ಅಂತಕ್ಕಂಥವರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಕಂಡು ಬರ್ತಾ ಇದೆ. ಈ ರೀತಿಯಾಗಿರ್ತಕ್ಕಂತಹ ವಿಧಾನದ ಮೂಲಕ ಉಪರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಒಂದನೇದ್ದು ಪರೋಕ್ಷ ವಿಧಾನ, ನಿರ್ವಚನ ಮಂಡಳಿ, 20 ಜನ ಸೂಚಕರು, 20 ಜನ ಅನುಮೋದಕರು, RBI ನಲ್ಲಿ ಠೇವಣಿ ಇಡಬೇಕು. ಸಂಸತ್ತಿನ ಎಲ್ಲ ಸದಸ್ಯರಲ್ಲಿ ನಿರ್ವಚನ ಸದಸ್ಯರಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಗುಪ್ತ ಮತದಾನದ ಮೂಲಕ ಈ ಒಂದು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾವುದಂತಕ್ಕಂಥದ್ದು ಅರ್ಹತೆ ಮತ್ತು ಚುನಾವಣೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಟಾಪಿಕ್ ಅಂತಂದ್ರೆ ಯಾವುದು ಅಂತಂದ್ರೆ ಇಲ್ಲಿ 67ನೇ ವಿಧಿ ಅಂತಕ್ಕಂಥದ್ದು ಈ ಒಂದು ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಅಂತಕ್ಕಂಥದ್ದು. ಅಧಿಕಾರಾವಧಿ ಅಂತ ಬಂದಾಗ ಸಹಜವಾಗಿ ಏನಾಗಿರುತ್ತೆ, ಅಧಿಕಾರಾವಧಿ ಅಂತಕ್ಕಂಥದ್ದು 5 ವರ್ಷ ಇರುತ್ತೆ. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಎಲ್ಲಿಂದ 5 ವರ್ಷ ಅಂತಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷ. ಪ್ರಮಾಣ ವಚನ ಸ್ವೀಕರಿಸಿದ್ರಿಂದ 5 ವರ್ಷ. ಈಗಿರತಕ್ಕಂಥ ಉಪರಾಷ್ಟ್ರಪತಿಗಳು 2025 ಆಗಸ್ಟ್ 25 ಇರಬೇಕು. ಅಲ್ಲಿಂದ ಏನೊಂದಾಗ 5 ವರ್ಷ ಇರುತ್ತೆ. ಅಥವಾ ಅಕಸ್ಮಾತ್ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಇಲ್ಲಿಂದ 5 ವರ್ಷ ಇರುತ್ತೆ. ನಂತರ ಇನ್ನೊಂದು ಪದ ಗೊತ್ತಿರಬೇಕು, ಉತ್ತರಾಧಿಕಾರಿ ಆಯ್ಕೆಯಾಗುವವರೆಗೆ ಏನ್ ಮಾಡಬೇಕು, ಅಧಿಕಾರದಲ್ಲಿ ಮುಂದುವರಿಯತಕ್ಕದ್ದು ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಅವಧಿ ಮುಗಿದ ನಂತರ ಯಾವುದೋ ಅಭ್ಯರ್ಥಿನ ಆಯ್ಕೆ ಆಗಿಲ್ಲ ಅಲ್ಲಿವರೆಗೆ ಯಾರು ಅಂತಂದಾಗ ಉಪರಾಷ್ಟ್ರಪತಿಗಳು ಏನ್ ಮಾಡಬೇಕು ಅಂತಂದಾಗ ಅಧಿಕಾರದಲ್ಲಿ ಮುಂದುವರಿತಕ್ಕದ್ದು. ನಂತರ ರಾಜೀನಾಮೆ ಅಂತಕ್ಕಂಥದ್ದು. ರಾಜೀನಾಮೆ ಅಂತಂದಾಗ ಅಧಿಕಾರ ಅವಧಿಗೂ ಮುನ್ನ ಏನ್ ಮಾಡ್ಬೋದು ಅಂತಂದಾಗ ರಾಜೀನಾಮೆ ನೀಡಬಹುದು. ಅಧಿಕಾರಾವಧಿಗೂ ಮುನ್ನ ರಾಜೀನಾಮೆ ನೀಡಲಿಕ್ಕೆ ಅವಕಾಶ ಇರುತ್ತೆ. ಎಕ್ಸಾಂಪಲ್ ಉದಾಹರಣೆಗೆ ಏನು ಅಂತಂದಾಗ ಮೊದಲಿರತಕ್ಕಂತಹ ಈ ಒಂದು ಜಗದೀಪ್ ಧನ್ಕರ್ ಅಂತಕ್ಕಂಥವ್ರು ಇವರು 2022ರಲ್ಲಿ ಆಯ್ಕೆ ಆಗಿದ್ರು. ಇವ್ರ ಅಧಿಕಾರಾವಧಿ 2027 ಇತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು, 2025ಕ್ಕೆ ಏನ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು. ಅಧಿಕಾರಾವಧಿಗೂ ಮುನ್ನ ರಾಜೀನಾಮೆ ನೀಡಬಹುದು. 1967ರಲ್ಲಿ ಆಯ್ಕೆ ಇರತಕ್ಕಂತಹ ವಿ ಗಿರಿ ಅಂತಕ್ಕಂಥವರು 1969ಕ್ಕೆ ಏನ್ ಮಾಡಿದ್ರು, ರಾಜೀನಾಮೆ ನೀಡಿದ್ರು. ಅಧಿಕಾರಾವಧಿಗೆ ಮುನ್ನ ರಾಜೀನಾಮೆ ನೀಡಬಹುದು. ರಾಜೀನಾಮೆನ ಯಾರಿಗೆ ಕೊಡಬೇಕು ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಇವರು ರಾಜೀನಾಮೆಯನ್ನು ನೀಡತಕ್ಕಂಥ. ಈ ಒಂದು ರಾಜೀನಾಮೆ ಯಾರಿಗೆ ಕೊಡಬೇಕು ಅಂತಂದ್ರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಡತಕ್ಕದ್ದು ಅಂತಕ್ಕಂಥದ್ದು. ನಂತರ ಇದೇ 67ನೇ ಪ್ರಕಾರ ಇನ್ನೊಂದು ಪದಚ್ಯುತಿ ಅಂತ ಬರುತ್ತೆ. ಉಪರಾಷ್ಟ್ರಪತಿಗಳ ಪದಚ್ಯುತಿ ಅಂತಕ್ಕಂಥದ್ದು. ಈ ಪದಚ್ಯುತಿಗೆ ಸಂಬಂಧಪಟ್ಟಂತಹ ವಿಧಿ ಅಂತ ಬಂದ್ರೆ ಅದು ಸೇಮ್ 67ನೇ ವಿಧಿ. ಪದಚ್ಯುತಿ ಅಂತಂದ್ರೆ ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದುಹಾಕುವ ವಿಧಾನ. ಪದಚ್ಯುತಿ ಅಂತಂದ್ರೆ ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದು ಹಾಕುವ ವಿಧಾನ. ತೆಗೆದು ಹಾಕುವುದು ಅಂತಕ್ಕಂಥದ್ದು. ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ಸಂಸತ್ತಿಗೆ. ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ಸಂಸತ್ತಿಗಿದೆ. ಸಂಸತ್ ಹೆಂಗ್ ತೆಗೆದುಹಾಕುತ್ತೆ ಅಂತಂದಾಗ ಮಹಾಭಿಯೋಗದ ಮೂಲಕ ತೆಗೆದುಹಾಕುತ್ತೆ. ಸಂಸತ್ತು ಅಂತಕ್ಕಂಥದ್ದು ಮಹಾಭಿಯೋಗದ ಮೂಲಕ ತೆಗೆದುಹಾಕುತ್ತೆ. ಯಾವ ಸಂದರ್ಭದಲ್ಲಿ ತೆಗೆದುಹಾಕಬಹುದು ಅಂತಂದ್ರೆ ಸುಮ್ಮನೆ ಬರೆಯಿಲ್ಲ. ಯಾವ ಸಂದರ್ಭದಲ್ಲಿ ತೆಗೆದುಹಾಕಬಹುದು ಅಂತಂದಾಗ ಒಂದನೇದ್ದು ಯಾವುದು ಅಂತಂದಾಗ ಸಂವಿಧಾನಕ್ಕೆ ಅಗೌರವ ತೋರಿದ್ರೆ,
ಯಾವುದಂದಾಗ ಸಂವಿಧಾನಕ್ಕೆ ಅಗೌರವ ತೋರಿದರೆ ಅಥವಾ ಅಗೌರವ ತೋರತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿದರೆ. ಎರಡನೇದೇನು ಅಂತಂದಾಗ ಈ ಒಂದು ಅಧಿಕಾರ ನಿರ್ವಹಣೆಯ ಅಸಮರ್ಥತೆ, ಅಧಿಕಾರ ನಿರ್ವಹಣೆಯ ಅಸಮರ್ಥತೆ ಅಂದರೆ ಅಧಿಕಾರವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಆ ಸಂದರ್ಭ ತೆಗೆದಾಕ್ಬಹುದು. ಅದೇ ರೀತಿಯಾಗಿ ಶತ್ರು ರಾಷ್ಟ್ರ ಜೊತೆಗೆ ಗುಪ್ತ ಸಂಬಂಧ ಹೊಂದಿದ್ರೆ, ಶತ್ರು ರಾಷ್ಟ್ರದ ಜೊತೆ ಗುಪ್ತ ಸಂಬಂಧ ಹೊಂದಿದ್ರೆ, ಶತ್ರು ರಾಷ್ಟ್ರ ಜೊತೆಗೆ ಗುಪ್ತ ಸಂಬಂಧ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದು ಹಾಕಬಹುದು. ತೆಗೆದು ಹಾಕಬೇಕು ಅಂತಂದ್ರೆ ಮೊದಲು ಮಾಡತಕ್ಕಂಥ ಕೆಲಸ ಏನು ಅಂತಂದಾಗ ಈ ಒಂದು ದೋಷಾರೋಪಣೆ ಅಂತ ಬರುತ್ತೆ. ದೋಷಾರೋಪಣೆ ಅಂತ ಬಂದಾಗ ಯಾರು ದೋಷಾರೋಪಣೆಯನ್ನು ಮಾಡಬೇಕು? ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಸಂದರ್ಭದಲ್ಲಿ ಸಂಸತ್ತಿಗಿದೆ, ಸಂಸತ್ತಲ್ಲಿ 2 ಸದನ ಬರ್ತವೆ, ಒಂದು ಲೋಕಸಭೆ, ಇನ್ನೊಂದು ಯಾವುದು ಅಂತಂದಾಗ ರಾಜ್ಯಸಭೆ. ಈ ಒಂದು ಲೋಕಸಭೆ ಅಥವಾ ರಾಜ್ಯಸಭೆ ಬಂದಿರುತ್ತೆ. ಆದರೆ ಮೊದಲು ಇವರು ತಪ್ಪು ಮಾಡಿದ್ದಾರೆ ಎಂದು ಆರೋಪ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಜ್ಯಸಭೆಗಿದೆ. ಉಪರಾಷ್ಟ್ರಪತಿಗಳನ್ನ ದೋಷಾರೋಪ ಮಾಡ್ತಕ್ಕಂಥದ್ದು ಉಪರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ಯಾರು ಮೊದಲು ಮಾಡಬೇಕು ಅಂತಂದಾಗ ರಾಜ್ಯಸಭೆಯೇ ಮಾಡಬೇಕು. ಯಾಕೆ ರಾಜ್ಯಸಭೆಯೇ ಮಾಡಬೇಕು ಅಂತಂದಾಗ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಹಂಗಾಗಿ ರಾಜ್ಯಸಭೆಯ 1/4 ಸದಸ್ಯರು ಏನ್ ಮಾಡಬೇಕು ಅಂತಂದಾಗ ಈ ಒಂದು ಡೆಪ್ಟಿ ಸ್ಪೀಕರ್ಗೆ, ಯಾರಿಗೆ ಅಂತಂದಾಗ ಡೆಪ್ಟಿ ಸ್ಪೀಕರ್ಗೆ ಇವರ ವಿರುದ್ಧ ದೋಷಾರೋಪವನ್ನು ಕಳಿಸ್ಬೇಕು. ಯಾರ ವಿರುದ್ಧ? ಉಪರಾಷ್ಟ್ರಪತಿಗಳ ವಿರುದ್ಧ ಡೆಪ್ಟಿ ಸ್ಪೀಕರ್ಗೆ ದೋಷಾರೋಪ ಕಳಿಸ್ಬೇಕು. ಆ ಡೆಪ್ಟಿ ಸ್ಪೀಕರ್ ಅದನ್ನು ಅಂಗೀಕಾರ ಮಾಡಬಹುದು, ಬಿಡಬಹುದು. ಒಂದು ವೇಳೆ ಅಂಗೀಕಾರ ಮಾಡಿಲ್ಲ ಅಂತಂದ್ರೆ ಮತ್ತೊಂದ್ಸರಿ ಏನ್ ಮಾಡ್ತಾರೆ ಸದಸ್ಯರು ಡೆಪ್ಟಿ ಸ್ಪೀಕರ್ಗೆ ಮನವಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಡೆಪ್ಟಿ ಸ್ಪೀಕರ್ ಅಂತಕ್ಕಂಥವನು ಅದನ್ನ ಉಪರಾಷ್ಟ್ರಪತಿಗಳಿಗೆ ರವಾನೆ ಮಾಡ್ತಾರೆ. ಆ ಉಪರಾಷ್ಟ್ರಪತಿಗಳು 14 ದಿನಗಳೊಳಗೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂದಾಗ ದೋಷಾರೋಪ ಸಾಬೀತು ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಮಸೂದೆ ಮಂಡನೆ ಮಾಡ್ತಾರೆ, ಪ್ರಕ್ರಿಯೆ ಮಾಡ್ತಾರೆ. ಅದಕ್ಕೆ 2/3 ಬಹುಮತ ಬಂದರೆ ಆ ಒಂದು ಉಪರಾಷ್ಟ್ರಪತಿಗಳು ಏನು ಅಂತಂದಾಗ ತಪ್ಪು ಮಾಡಿದ್ದಾರೆ ಎಂದರ್ಥ. ಯಾವಾಗ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿ ವಿರುದ್ಧ ದೋಷಾರೋಪಣೆ ಸಾಬೀತಾಗುತ್ತೆ ಅದನ್ನ ಎಲ್ಲಿ ಕಳಿಸ್ತಾರೆ ಅಂತಂದಾಗ ಲೋಕಸಭೆ ಕಳಿಸ್ತಾರೆ. ಲೋಕಸಭೆ ಅಂತಕ್ಕಂಥ ಒಪ್ಪಿಗೆ ಕೊಟ್ಟರೆ ಮಾತ್ರ ಇವರ ವಿರುದ್ಧ ಮಹಾಭಿಯೋಗ ಆಗುತ್ತೆ. ಲೋಕಸಭೆ ಒಪ್ಪಿಗೆ ಕೊಟ್ಟಿಲ್ಲ ಅಂತಂದ್ರೆ ಏನಾಗಲ್ಲ, ದೋಷಾರೋಪ ಆಗಲ್ಲ. ಆ ಸಂದರ್ಭದಲ್ಲಿ ಲೋಕಸಭೆ ಕಳಿಸಿದಾಗ ಲೋಕಸಭೆಯು ಎಸ್ ಅಂತಂದ್ರೆ ಇಲ್ಲೂ ಸಹ 2/3 ಬಹುಮತದ ಮೂಲಕ ಮಸೂದೆ ಪಾಸ್ ಆದಲ್ಲಿ ಉಪರಾಷ್ಟ್ರಪತಿಗಳು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ. ಈ ರೀತಿಯಾಗಿ ಉಪರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಮಾಡಬಹುದು ಅಥವಾ ಮಹಾಭಿಯೋಗ ತೆಗೆದಾಕ್ತಕ್ಕಂತಹ ಒಂದು ವಿಧಾನ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಯಾವ್ದಂದಾಗ ಇಲ್ಲಿ ಉಪರಾಷ್ಟ್ರಪತಿಗಳ ಹುದ್ದೆ ಆಕಸ್ಮಿಕ ಸ್ಥಾನ ಖಾಲಿ. ಯಾವುದೋ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಮರಣಪ್ಪಿದ್ದಾರೆ ಅಂದ್ರೆ ಆ ಹುದ್ದೆ ಖಾಲಿ ಆದಾಗ ಏನ್ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಗೊಂದಲ ಉಂಟು ಮಾಡ್ತಕ್ಕಂಥದ್ದು. ಅಲ್ಲಿ ಏನಂದಾಗ ನಾವು ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ 6 ತಿಂಗಳೊಳಗೆ ಮಾಡ್ಬೇಕು, ನಾವು ರಾಷ್ಟ್ರಪತಿನ ಆಯ್ಕೆ ಮಾಡ್ಬೇಕಂತ ಹೇಳ್ತೀವಿ. ನಾವು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನಂದಾಗ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಟೈಮ್ ಇಲ್ಲ ಯಾವುದು, ಆದಷ್ಟು ಶೀಘ್ರದಲ್ಲಿ ಏನ್ ಮಾಡಬೇಕು ಅಂತಂದಾಗ ಉಪರಾಷ್ಟ್ರಪತಿಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು. ಉಪರಾಷ್ಟ್ರಪತಿಗಳನ್ನ ಈ ಒಂದು ಚುನಾವಣೆ ಮೂಲಕ ಏನ್ ಮಾಡ್ಬೇಕು, ಇಲ್ಲಿ ಆಯ್ಕೆ ಮಾಡಬೇಕು ಅಂತ ತಿಳಿಸುತ್ತೆ. ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಆದ ಯಾವ ಸಂದರ್ಭದಲ್ಲಿ ಖಾಲಿ ಅಂತಂದ್ರೆ ಒಂದೇನಾಗ್ಬೋದು, ಈ ಒಂದು ರಾಜೀನಾಮೆ ಕೊಡಬಹುದು, ರಾಜೀನಾಮೆ ಕೊಟ್ಟು ಖಾಲಿ ಆಗ್ಬಹುದು, ಅಥವಾ ಉಪರಾಷ್ಟ್ರಪತಿಗಳೇನಾಗ್ಬೋದು ಅಂದಾಗ ಮರಣ ಆಗ್ಬೋದು. 2 ಸಂದರ್ಭಗಳಲ್ಲಿ ಏನ್ ಮಾಡಬೇಕು ಅಂದಾಗ ಆದಷ್ಟು ಶೀಘ್ರದಲ್ಲಿ ಈ ಒಂದು ಚುನಾವಣೆ ಮೂಲಕ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಕೊನೆಯದೊಂದು ಇವರ ಪ್ರಮಾಣ ವಚನ, ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ. ಉಪರಾಷ್ಟ್ರಪತಿಗಳು ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳಿಗೆ ಯಾರು ಅಂದಾಗ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. ನೆಕ್ಸ್ಟ್ ಕೊನೆಯದೊಂದು ಟಾಪಿಕ್, ಚಿಕ್ಕದು 1 ನಿಮಿಷ ಇರೋದಾಗ ಉಪರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು, ಅದನ್ನ ಸುಮ್ಮನೆ ನೆನಪು ಹೇಳ್ತೀನಿ ನಾನು. 64ನೇ ವಿಧಿ ಮತ್ತು 65ನೇ ವಿಧಿ 2 ವಿಧಿ ಬರ್ತದೆ.
ಉಪರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಬಂದಾಗ ಒಂದನೇದು 64ನೇ ವಿಧಿ ಪ್ರಕಾರ ಇವರು ಏನಾಗಿರ್ತಾರೆ ಅಂದಾಗ ರಾಜ್ಯಸಭೆಯ ಪದನಿಮಿತ್ತ ಏನಾಗಿರ್ತಾರೆ ಅಂತಂದಾಗ ಅಧ್ಯಕ್ಷರಾಗಿರ್ತಾರೆ. ಯಾವಾಗಲೂ ಉಪರಾಷ್ಟ್ರಪತಿಗಳೇನು ಅಂದಾಗ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಎರಡನೇದೇನಂದಾಗ ಈ ಒಂದು ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಏನಂತಂದಾಗ ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಏನಂತಂದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ. ಎರಡು ಒಂದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು, ಇನ್ನೊಂದೇನು ಅಂದಾಗ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ಮಾಡ್ತಾರೆ. ಇಷ್ಟು ಯಾವುದು ಅಂತಂದಾಗ ಉಪರಾಷ್ಟ್ರಪತಿ ಸಂಬಂಧಪಟ್ಟಂತಹ ಪ್ರಮುಖವಾಗಿರತಕ್ಕಂಥ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿವೆ. ಧನ್ಯವಾದಗಳು.